ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿ ಕುಂಭ ಲಗ್ನಕ್ಕೆ ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕುಂಭರಾಶಿ ಕುಂಭ ಲಗ್ನಕ್ಕೆ ಗುರುವಿನ ಸಂಚಾರ ಷಷ್ಠ ಸ್ಥಾನದಲ್ಲಿ ಆಗ್ತಿದೆ. ತನ್ನ ಉಚ್ಚ ಸ್ಥಾನದಿಂದ ಗುರುವಿನ ಸಂಚಾರ ಆಗ್ತಿರೋದು ಜೂನ್ 2ನೇ ತಾರೀಕಿನಿಂದ 31 ಅಕ್ಟೋಬರ್ ವರೆಗೂ. ಈ ಸಂಚಾರದಿಂದ ಕೆಲವೊಂದು ಅದ್ಭುತವಾದಂತಹ ಫಲಗಳನ್ನ ಕುಂಭರಾಶಿ ಕುಂಭ ಲಗ್ನದವರು ನೋಡುವಂತದ್ದಿದೆ. ಗುರುವಿನ ಬಲ ಸಂಪೂರ್ಣವಾಗಿ ಇಲ್ಲದೆ ಇದ್ರೂ ಕೂಡ ಗುರು ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಕೆಲವೊಂದು ವಿಚಾರಗಳಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಯಾವ ಯಾವ ಅಂಶಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾನೆ ಗುರು ನೋಡಿ. ಗುರು ನಿಮ್ಮ ಇಷ್ಟಾರ್ಥಗಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಹಣಕಾಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾನೆ. ಜೊತೆಗೆ ನಿಮ್ಮ ಒಂದು ವೃತ್ತಿ ಸೇವೆ, ಜೊತೆಗೆ ರೋಗಗಳು, ಶತ್ರುಗಳು ಮಾಡುವಂತಹ ಒಂದು ಕಾಂಪಿಟೇಷನ್ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತಾನೆ. ಜೊತೆಗೆ ನಿಮ್ಮ ಹೆಸರು, ಕೀರ್ತಿ, ಗೌರವ, ಜೊತೆಗೆ ಸಕ್ಸಸ್ ಅನ್ನ ತಂದು ಕೊಡುವಂಥದ್ದಿರುತ್ತೆ. ಸಮಾಜ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಅದರಿಂದ ಅನುಕೂಲಗಳನ್ನ ತರುವಂಥದ್ದು. ಕೆಲವೊಂದು ಲೀಗಲ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅನಾವಶ್ಯಕ ಖರ್ಚುಗಳು, ಇವೆಲ್ಲದರ ಮೇಲೆ ನಿಮಗೆ ಗುರುವಿನ ಸಂಚಾರದ ಹೆಚ್ಚಿನ ಪ್ರಭಾವವಿರುತ್ತೆ. ಮುಖ್ಯವಾಗಿ ಗುರು ಕಟಕ ರಾಶಿಯಿಂದ ಸಂಚಾರ ಆಗುವಾಗ ನೀವು ಮಾಡುವಂತಹ ಒಂದು ಸೇವೆಯಲ್ಲಿ, ವೃತ್ತಿಯಲ್ಲಿ ಅಧಿಕವಾದಂತಹ ಒತ್ತಡ, ಆದರೆ ಆ ಒತ್ತಡದಲ್ಲೂ ಕೂಡ ನಿಮಗೆ ಹೆಚ್ಚಿನ ಗೌರವ, ಸಾಧನೆಗಳನ್ನ ಮಾಡುವಂತದ್ದಾಗಿರುತ್ತೆ. ನೀವು ಮಾಡಿದಂತಹ ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಯಶಸ್ಸು ಮತ್ತೆ ಜಯ ಸಿಗುತ್ತೆ. ಆದರೆ ಹಿತಶತ್ರುಗಳು ಜಾಸ್ತಿ ಇರ್ತಾರೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಜೊತೆಗೆ ನೀವು ಮಾಡಿದಂತಹ ಕಾಂಪಿಟೇಷನ್ ಅಲ್ಲಿ ಜಯ ಕೂಡ ನಿಮ್ಮದೇ ಆಗಿರುತ್ತೆ. ಆದರೆ ಶತ್ರುಗಳ ಕಾಟದ ನಂತರ ನಿಮಗೆ ಅನುಕೂಲಗಳಾಗಿರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಯೋಗಗಳಿರುತ್ತೆ. ವಿಪರೀತವಾದಂತಹ ದುಡ್ಡಿನ ಖರ್ಚುಗಳೇನಿರುತ್ತೆ ಅದನ್ನ ಹಂತ ಹಂತವಾಗಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ದುಡ್ಡಿನ ಸಂಗ್ರಹಗಳು ಜಾಸ್ತಿ ಆಗತ್ತೆ. ನಾನಾ ರೀತಿಯ ದುಡ್ಡಿನ ಮಾರ್ಗಗಳು ಓಪನ್ ಆಗುತ್ತೆ. ಹಿಂದೆ ಮಾಡಿದಂತಹ ಹೂಡಿಕೆಗಳಾಗಿರ್ಬೋದು, ಯಾವ್ದಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿರ್ತಲ್ಲ ಆ ದುಡ್ಡನ್ನ ವಾಪಸ್ ಪಡೆಯುವಂಥದ್ದಿರುತ್ತೆ. ಮತ್ತೆ ಯಾರಾದ್ರೂ ನಿಮ್ಮ ದುಡ್ಡು ಕಾಸನ್ನ ನೀವು ತಗೊಂಡಿರ್ತಾರೋ, ವಾಪಸ್ ಕೊಡ್ತಾ ಇರೋದಿಲ್ಲೋ ಅಂಥವರಿಂದ ಧನಾಗಮ ಆಗುವಂತದ್ದಾಗಿರ್ಬೋದು. ನೀವು ಕೋರ್ಟ್ ಕಚೇರಿಯಿಂದ ನಿಮ್ಮ ಪರವಾಗಿ ಆಗಿ ಆ ದುಡ್ಡನ್ನ ವಾಪಸ್ ಪಡೆಯುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ನೀವು ಮಾಡುವಂತಹ ವೃತ್ತಿಯಲ್ಲಿ ತುಂಬಾ ಅದ್ಭುತವಾದಂತಹ ಫಲ ಕೊಡ್ತಾನೆ ಗುರು. ನೀವು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಗೌರವ, ಪ್ರಮೋಷನ್ಸ್ಗಳು ಸಿಗುತ್ತೆ. ಅದರಿಂದ ದುಡ್ಡು ಕಾಸಿನ ವೃದ್ಧಿ ಆಗುವಂಥದ್ದಿರುತ್ತೆ. ಎಂತೆಂಥ ಅವಕಾಶಗಳು ಬರುತ್ತೆ ನಿಮಗಂದ್ರೆ, ನೀವು ಯಾವ ಕೆಲಸದಲ್ಲಿ ಇರ್ತೀರೋ ನಿಮ್ಮ ಮೇಲಧಿಕಾರಿಯ ಒಂದು ವರ್ಗಾವಣೆ ಆಗೋದಾಗಿರ್ಬೋದು, ಅವರ ಸ್ಥಳವನ್ನ ನೀವು ತಗೊಳ್ಳುವಂತ ಅವಕಾಶಗಳು, ತುಂಬಾ ಉತ್ತಮವಾದಂತಹ ಹುದ್ದೆ ಮತ್ತೆ ಅಲಂಕಾರ ಮಾಡ್ಕೊಳ್ಳೋದು, ನಿಮಗೆ ಆ ಅವಕಾಶಗಳು ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ಕೆಲವೊಂದು ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿ ಯಾರು ಮಾಡ್ತಿರ್ತಾರ ಅವರಿಗೆ ಸಿಕ್ಕ ಪ್ರಮೋಷನ್ನು ಅವರಿಗೆ ಸ್ವಲ್ಪ ವಿಳಂಬ, ಇಲ್ಲ ಅಂದ್ರೆ ಹೋರಾಟ ಮಾಡ್ಬೇಕಾದಂತದ್ದಿರುತ್ತೆ. ವೈಮನಸ್ಸು ಮನಸ್ತಾಪಗಳಿಂದ ಕೂಡಿರುತ್ತೆ. ಹಾಗಾಗಿ ಸಕ್ಸಸ್ ಇರುತ್ತೆ, ತುಂಬಾ ಹೋರಾಟದ ನಂತರ ಇರುವಂತದ್ದು. ಹಾಗೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಯಾವ್ದಾದರೊಂದು ಕೆಲಸ ಕಾರ್ಯಗಳಲ್ಲಿ ಈಗ ಅನುಕೂಲ ಆಗ್ತಿಲ್ಲ ಅಂದ್ರೆ ಅವೆಲ್ಲ ಯಶಸ್ಸನ್ನು ನೋಡುವಂಥದ್ದಿರುತ್ತೆ. ಜೊತೆಗೆ ಸಾಲ ಆಗಿರ್ಬೋದು, ದೊಡ್ಡ ದೊಡ್ಡ ಲೋನ್ಸ್ ಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಗಳಾಗಿರ್ಬೋದು, ಯಾವ್ದಾದ್ರು ಪ್ರಾಪರ್ಟಿ ತಗೊಳಕ್ಕೆ ಫಂಡ್ಸ್ ಅರೇಂಜ್ ಆಗ್ತಿಲ್ಲ ಅಂದ್ರೆ ಇವಾಗ ಅದರಿಂದ ಅನುಕೂಲಗಳಾಗತ್ತೆ, ಲೋನ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ವಿಪರೀತವಾದಂತಹ ಒಂದು ಸಾಲವನ್ನ ತೀರಿಸಬೇಕಾದಕ್ಕೆ ಅದಕ್ಕೆ ಬಡ್ಡಿ ಕಟ್ಟೋದಾಗಿರ್ಬೋದು, ಅಧಿಕ ವ್ಯಯ ಮಾಡಬೇಕಾದಂಥದ್ದಿರುತ್ತೆ. ದೂರದ ಪ್ರಯಾಣಗಳಿರುತ್ತೆ. ಜೊತೆಗೆ ಅನಾವಶ್ಯಕ ಖರ್ಚುಗಳನ್ನ ನೋಡುವಂಥದ್ದಿರುತ್ತೆ. ಯಾವುದರ ಮೇಲೆ, ಆರೋಗ್ಯದ ಮೇಲೆ ಅನಾವಶ್ಯಕ ಖರ್ಚುಗಳಾಗಿರ್ಬೋದು. ಕೆಲವೊಂದು ದುಡ್ಡು ಕಾಸಿನ ವ್ಯವಹಾರಗಳನ್ನ ಯಾರು ಮಾಡ್ತಿರ್ತೀರ ಅಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೊಟ್ಟ ದುಡ್ಡು ವಾಪಸ್ ಬರದೇ ಇರುವಂತದ್ದಿರುತ್ತೆ. ಏನಾಗುತ್ತೆ ಅಂದ್ರೆ ನೀವು ಅಗ್ರಿಮೆಂಟ್ ಮುಖಾಂತರನೇ ಇವೆಲ್ಲವನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ವೈಮನಸ್ಸು ಮನಸ್ತಾಪಗಳು ಮದುವೆ ವಿಚಾರದಲ್ಲಿ ಇರುತ್ತೆ. ಸ್ವಲ್ಪ ಮದುವೆ ವಿಚಾರದಲ್ಲಿ ಏರುಪೇರುಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಪತಿ ಪತ್ನಿ ಸಂಬಂಧ ಆಗಿರ್ಬೋದು, ಮಿತ್ರರ ಜೊತೆಗೆ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಯಾವ್ದಾದ್ರು ವೈಮನಸ್ಸುಗಳನ್ನ ಕೋರ್ಟ್ ಮೆಟ್ಟಿಲವರೆಗೂ ತಗೊಂಡು ಹೋಗ್ಬೇಡಿ, ಇಲ್ಲ ಅಂತಂದ್ರೆ ಅದು ಬೇಗ ಬಗೆಹರಿಯುವಂತ ಒಂದು ಸಿಚುವೇಶನ್ ನಿಮ್ ಜೀವನದಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕು. ರೋಗದ ಒಂದು ಉಲ್ಬಣಗಳನ್ನ ನೋಡ್ತೀರಾ, ನೀವು ನಿರ್ಲಕ್ಷ್ಯ ಮಾಡಿದ್ರೆ ಶುಗರ್ ಯಾರಿಗಿದೆ ಅವ್ರಿಗೆ ಜಾಸ್ತಿ ಶುಗರ್ ಬರುವಂತದ್ದಿರುತ್ತೆ. ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡ್ತೀರಾ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ತೂಕ ಜಾಸ್ತಿ ಆಗೋದು, ಆಹಾರದ ಮೇಲೆ ಹಿಡಿತ ಇಲ್ದೇನೆ ತೂಕಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಇದರಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿದೆ. ಹಾಗಾಗಿ ಈ ಗುರುವಿನ ಸಂಚಾರ ಸುಮಾರಷ್ಟು ವಿಚಾರಗಳಲ್ಲಿ ತುಂಬಾ ಉತ್ತಮವಾದದ್ದು ಇದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ.
ಗುರುವಿನ ಬಲವನ್ನ ಹೇಗೆ ವೃದ್ಧಿ ಮಾಡ್ಕೊಳ್ಳಿ, ಗುರುವಿನ ಬೀಜ ಮಂತ್ರವನ್ನ ಪ್ರತಿದಿನ ಪಠನೆ ಮಾಡಿ. ಓಂ ಗುರುವೇ ನಮಃ ಅಂತ ನೀವು ಪ್ರತಿದಿನ ಪಠನೆ ಮಾಡ್ತಾ ಬಂದ್ರೆ ಗುರುವಿನ ಅನುಗ್ರಹ ಆಗುತ್ತೆ. ಪ್ರತಿ ಗುರುವಾರ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ, ಜೊತೆಗೆ ಸಿಹಿ ಪ್ರಸಾದದ ವಿನಿಯೋಗವನ್ನ ಗುರುವಿನ ದೇವಸ್ಥಾನದಲ್ಲಿ, ರಾಯರ ಮಠ ಆಯ್ತು, ಇಲ್ಲಾಂದ್ರೆ ದತ್ತಾತ್ರೇಯ ದೇವಸ್ಥಾನದಲ್ಲಾಯ್ತು, ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಈ ಗುರುವಿನ ಸಂಚಾರದ ಸಮಯದಲ್ಲಿ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿದ್ರೆ, ಯಾರಿಗೆ ಉದ್ಯೋಗದ ಅವಕಾಶ ಇಲ್ಲ, ಸಾಲ ತೀರ್ತಾ ಇಲ್ಲ, ಹಣಕಾಸಿನ ಅನಾನುಕೂಲತೆ ಇದೆ ಅಂದ್ರೆ ಅವರಿಗೆ ಆ ಗುರುವಿನ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ನೋಡುವಂತಹ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.